ಹಲೋ ಸರೋಜ, ಆರಾಮದ್ಯಾವ? ಹ್ಞೂ ಕುಸುಮಕ್ಕ ಆರಾಮದೆ ನೋಡುವ ನಾನು. ನೀವು ಆರಾಮದಿರಲ್ಲ? ಹುಡುಗರದು ಆರಾಮದಾರ? ಅತ್ತಿಯರು ಮಾಮಾರದು? ಹ್ಞೂ ಎಲ್ಲರೂ ಆರಾಮದಾರ ನೋಡು. ಅಲ್ಲಿ ಆರಾಮದಾರ ವೈನಿಯರ ಅಣ್ಣಾರು ಅವ್ರ ಮಗ ಪುಟ್ಟವ ಏನು ಮಾಡತ್ತ? ಆರಾಮದಾಳ? ಹೊರಗೆ ಆಡಕತ್ತಿದ್ಲಕ್ಕ. ಆರಾಮದ ಹುಡಕಿನು ವೈನಿಯರು ಇಲ್ಲೇ ಹೊರಗೆ ಹೋಗ್ಬರ್ತೇನೆ ಅಂತ ಹೋದ್ರೆ ಕಮಲಕ್ಕರ ಮನೆಗೆ. ಆರಾಮದಾರ ನೋಡಕ್ಕ ಅವರು. ಚಲೋ ಆತ್ ಬಿಡುವ. ಇದ್ದ ಬಾ ನೀನು. ಏನು ಅವಸರ ಏನು ಏನು ಬರಕ್ಕೆ ಹೋಗ್ಬೇಡ. ಈಗೇನು ಹೊಲ್ದಾಗ ಕೆಲಸ ಇಲ್ಲ ಏನಿಲ್ಲ. ಬರಕ್ಕೆ ಹೋಗ್ಬೇಡ. ಇದ್ದು ಬಾ. ಹೊಳಮಳ ಹೋಗೋದಾಗೋದಿಲ್ಲ ಏನಿಲ್ಲ. ನಾನು ಹಚ್ಬೇಕಂದ ಇವಾಗ ಕೆಲಸದ ಗದ್ಲಕ್ಕೆ ಆಗ ಹಚ್ಚಕ್ಕಾದಿಲ್ವಾ ಸರೋಜ? ನನಗೂ ಪೋಡಿ ತಿಕ್ಕೋಬೇಡವಾ ಮತ್ತೆ. ಯವ್ವ ಏನು ನೀನು ಏನು ತಿಕ್ಕೋಬೇಡವಾಕ. ಹಂಗೆ ನಮ್ಮದು ಏನಾರ ಗದ್ಲಿರ್ತಾವಲ್ಲ, ಹಂಗೆ ನನಗೂ ಹಾಗಾಗಿ ಹಚ್ಚಕ್ಕಾಗಲಿಲ್ಲ. ಊರಿಗೆ ಬಂದ್ಮ್ಯಾಗ ಅದು ಮಾತಾಡ್ತೀನಿ ತೋರ್ವ. ನೀನು ಏನು ತಿಕ್ಕೋಬೇಡ ಮತ್ತೆ. ಅದ ಮತ್ತು ಬಂದ್ರಾತಂಥೇಳಿ ನಾನು ನಾಳೆ ನಾಡ್ದ್ರಾಗ ಬಂದ್ರಾತಂಥೇಳಿ ಅದಕ್ಕೆ ಹೇಳಿದ್ರಾತಂಥೇಳಿ ಮಾತಾಡಕ್ಕಂತ ಹೇಳ್ಬೇಕಂತ ಹಚ್ಚಿದೆಕ್ಕ ನಾನು ಫೋನ್. ಅವರು ಮೊನ್ನೆ ಅತ್ತಿಯಾರು 8 ದಿನ ತಗೋ ಹೋಗಿ ಬಾ ಅಂತ ಹೇಳ್ಬಿಡ್ತೇನೆ ತಗೋ ಅಂತಂದ್ರೆ ನಾನು ಬೈದೆ ಅತ್ತಿಯರಿಗೆ. ಹೋಗ್ಲಿ ಬಿಡ್ರಿ ಅತ್ತಿಯಾರ, ಪಾಪಕ್ಕೆ ಈಗ ಯಾವಾಗ ಹೋಗೋದಾಕತಿ? ಹುಡುಗರು ಸಾಲಿ ಐತಿ. ನಾ ಹುಡುಗ ಹೊಕ್ಕಣವ ಏನು ಮೇಗಾರ ಜೊತೆ ಅದು. ನಾ ಎಲ್ಲ ಕರ್ಕೊತೀನಿ. ನನಗೇನು ಕೆಲಸ ಭಾಳ ಆಗಿಲ್ಲ. ಮತ್ತು ನಾ ಅವ್ರಿಗೆ ಹೋದಾಕಿ ಅಲ್ಲನ್ರಿ. ಮತ್ತು ಸಣ್ಣ ಹುಡುಗಿ ಕರ್ಕೊಂಡು ಎಲ್ಲ ಕೆಲಸ ಮಾಡ್ಕೋತಾ ನೀವೇನಕ್ಕಿ ಬಾ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ಅಂತಂದು ನಾನು ಅಣ್ಣಾರಿಗೆ ಹೇಳೇನಿ. ಇದು ಬರಲಿ ಆಡ್ರಿ ಸರೋಜ, ಇನ್ನೂ 8 ದಿನ ಇರುವಲ್ಲಕ್ಕ. ಇನ್ನೂ 15 ದಿನ ಇದ್ದು ಬಂದರು ಏನು ಚಿಂತಿಲ್ಲ. ಕಳೆಯೋದು ಬಂದಾಗ ಕೆಲಸ ಇರ್ತಾವೆ ಹೊಲ್ದಾಗ. ಈಗೇನಿಲ್ಲ ಬ್ಯಾಡ ಅಂತ ಏನು ಆಡುವ ನಾನು. ಬರ್ತೇನೆ ತೋಕ. ಮತ್ತು ಅವ್ರು ಬಾ ಅನ್ನೋ ಕೈಲೆ ಮತ್ತು ನಾ ಇರೋದು ಹೆಂಗೆ? ಮತ್ತು ಇಬ್ಬರು ಅಕ್ಕ ತಂಗಿ ಮಾತಾಡ್ಕೊಂಡು ನೋಡು. ಈಕಿ ಬ್ಯಾಡ ಅಂತ ಆಕೆ ಬರ್ತೇನೆ ಅಂತ ಹಿಂಗೆ ಮತ್ತು ನಿನಗೆ ಏನರ ಪಾಪ ಬೇದಾಡ್ಬಾರ್ದು. ಬರ್ತೇನೆ ತೋಕ. ಮತ್ತೆ ಯಾವಾಗ ನೋಡಿದ್ರಾತು ಮತ್ತೆ ಬರ್ತೇನೆ. ಏನು ಬೇಡ, ಏನು ಇದು ಇಲ್ಲ. ನಾ ಊರಿಗೆ ಹೋದಾಗ ನೀ ಅಲ್ಲನ ಮತ್ತೆಲ್ಲ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಿದ್ದಿ. ಏನು ಚಿಂತೆ ಮಾಡ್ಬೇಡ. ಅಲ್ಲೇ ಅನ್ನೋರು ಅಂತಿರ್ತಾರ, ಚಳಿ ಕಟ್ಬೇಕು ಹೋಗ್ಬೇಡ. ಅಲ್ಲ ನಾನೇ ಇದು ಬಾ ಅಂತ ಹೇಳಕತ್ತೇನಲ್ಲ, ಎದಕ್ಕೆ ಚಿಂತೆ ಮಾಡ್ತೀನಿ ನೀನು? ಅಲ್ಲಕ್ಕ ಮತ್ತೆ ಏನಾರ ಮತ್ತು ಅತ್ತಿಯಾರು ಬೈಬಾರ್ದು ನೋಡುವ ಇವ. ಮತ್ತು ಏನಿಲ್ಲ, ನಾ ಮಾಡ್ಕೊತೀನಿ ಆಡ್ರಿ. ಏನು ಕೆಲಸ ಭಾಳ ಅಲ್ಲ ಅಂತಂದೆ. ಆಯ್ತು ಅವ್ರು ಬಾ. ಮತ್ತು ನೀನು ಗಟ್ಟಿರಿ ಕೆಲಸ ಮಾಡ್ಕೊಳಕಂದ್ರೆ ನಾರ ಏನು ಮಾಡಲಿ ಇದು. ಮತ್ತು ಇದು ಬಾ ಅಂದ್ರೆ ಇರುವಲ್ಲಕ್ಕೆ ಬಿಡ ಅಂತಂದ್ರೆ ಅವರು. ಏನಿಯಾರು ಬಂದ್ರೆ ಕೊಡು. ತಡಿಯಕ್ಕ ಅಲ್ಲಿ ಬರಾಕತ್ತಾರ. ಇದು ಮಾತಾಡಕ್ಕ ನೀ ಅವ್ರು ಬಂದ್ರೆ ಕೊಡ್ತೀನಿ ಫೋನ್. ವೈನಿ ಅಕ್ಕ ಫೋನ್ ಹಚ್ಚ ಮಾತಾಡ್ತಾ ಅಂತ ಮಾತಾಡ್ಬಾ. ಹೌದನು? ತಡಿ ಒಂಚೂರು ತಡಿ, ಕುಂದಿರ್ತೀನಿ. ಕುಂತಾನು ಮಾತಾಡ್ತೀನಿ ತಡಿವ. ಹಲೋ ಕುಸುಮ, ಆರಾಮದಿಯಾವ? ಹ್ಞೂ ರೀ ವೈನಿ ಆರಾಮದೇವ್ ನೋಡ್ರಿ. ನೀವು ಆರಾಮದಿರಾ ರೀ? ಹ್ಞೂ ನಾವು ಆರಾಮದೇವ್ ನೋಡು. ನಾಷ್ಟ ಅದಾಗಿತ್ತನವ ನಿಮ್ಮದು? ಹ್ಞೂ ವೈನಿ ನಾಷ್ಟ ಅದಾಗಿತ್ತು ನೋಡ್ರಿ. ಅಲ್ಲಿ ಅನ್ನಾರದ ಆರಾಮದಾರ ರೀ? ಹ್ಞೂ ಎಲ್ಲರೂ ಆರಾಮದಾರ ನೋಡು. ಅಲ್ಲಿ ಊರಾಗ ಆರಾಮದಾರಲ್ಲ? ಹ್ಞೂ ರೀ ವೈನಿ ಆರಾಮದಾರ ನೋಡ್ರಿ ಅವ್ರು. ಅದೇ ಸರೋಜ ನಾಳೆ ಆಡಿದ್ರೆ ಬರ್ತೇನೆ ಅಂದ್ಲ ರೀ. ಅದಕ್ಕೆ ಈಗೇನು ಕಳೆಯೋದೇನು ನಡೆದಿಲ್ವ ಇನ್ನೂ, ಕೆಲಸ ಇನ್ನೂ ಚಲೋ ಆಗಿಲ್ಲ. ಆರಾಮ ಇನ್ನೂ 15 ದಿನ ಇದ್ದು ಬಾ ನೀನು ಅಂತ ಅಂದಕ್ಕೆ ಹೇಳಕತ್ತಿದ್ದೀರಿ. ಈಗೇನು ಕಳಿಸ್ಬಿಟ್ರಿ ಹೇಳ್ರಿ ವೈನಿ. ಇರೋಲ್ಲಕ್ಕಿ ಇನ್ನೂ ಒಂದು 15 ದಿನ ಬಿಟ್ಟು ಬರೋಲ್ಲಕ್ಕ. ಹೊಳ ಮಳೆ ಹೋಗೋದಾಗಂಗಿಲ್ಲ ಏನಿಲ್ಲ. ಇನ್ನು ಸುಗ್ಗಿ ಚಲೋ ಆತಂದ್ರೆ ಮತ್ತೆ ಬ್ಯಾಸ್ಗಿತ್ತ ನಾನು ಹಂಗೆ ಕೆಲಸ ತೆರಪಿರಾಗಿಲ್ರಿ ಹೊಲದಾಗ. ಇದ್ದು ಬರೋಲ್ಲಕ್ಕ ಆಡ್ರಿ ವೈನಿಕ್ಕೆ. ಇನ್ನೊಂದು 15 ದಿನ ಇಟ್ಕೊಂಡು ಕಳಿಸ್ರಿ. ಆಮೇಲೆ ಬರೋಲ್ಲಕ್ಕ ಹೊಳಮಳ ಮತ್ತು ನಡುವೆಲ್ಲಿ ಹೋಗೋದಾಗತ್ರಿ. ಈ ಹುಡುಗರು ಸಾಲಿನೂ ಐತಿ. ನಾ ಎಲ್ಲ ಹೊಕ್ಕಣ್ರಿ ದಿನ ಮೇಘನಾನ್ ಜೊತೆ ಅದು ಹೊಂಟನ್ರಿ ಸಾಲಿಗೆ. ಏನು ಸರೋಜ ನೆನ್ಸಿಲ್ಲ ಏನಿಲ್ಲ, ಆರಾಮದಾನ್ರಿ ಅವ. ಇದು ಸರೋಜಾಗಿರ ಅಂತ ಹೇಳ್ರಿ, ನಾನು ಹೇಳೇನ್ರಿ. ಅದವ ನಾವು ಇರು ನಾವು ಹೇಳ್ತೀವಿ ಹೇಳಿ. ಮತ್ತೆ ರೀ ಫೋನ್ ಹಚ್ಚಿ ಅಂತ ಹೇಳಿದ್ರೆ ನಾಳೆ ಆಡ್ದ್ರಾಗ ಹೊಕ್ಕಿನ ಕುಂತಿದ್ದು ನೋಡೋ. ಬೇಷ್ ಆಯ್ತು ನೋಡುವ. ನೀನು ಫೋನ್ ಹಚ್ಚಿ ಹೇಳಿದ್ದು ಚಲೋ ಆದ್ ಬಿಡೋಕೋಸ್ಮ. ಹಂಗಾರ ಮತ್ತು ನಿನ್ನ ನಡುವಾಕಿ ಹೊಳಮಳೆ ಎಲ್ಲಿ ಬರೋದಾಕತ್ ಬಿಡವ. ಇದು ಬರೋಲ್ಲಕ್ಕ ತಗೋಕಿದ್ದಕ್ಕ. ಮತ್ತು ಭಾಳ ದಿನ ಆತಿ, ಒಂದು 6 ತಿಂಗಳಾಗಿತ್ತು ಬಂದಿದ್ದೇ ಇಲ್ಲ. ನಾ ಬಂದು ಕಳಿಸಿ ಹೋಗಿ ತಗೋ. ನಿಮ್ಮ ಮತ್ತೆ ರೀ ಫೋನ್ ಹಚ್ಚಿ ಹೇಳ್ತೀನಿ ತಗೋಸ್ಮ ನಾನು. ಹ್ಞೂ ಏನಿ ಆತು ತೋರಿ ಹಂಗಾರ. ಹ್ಞೂ ಇಡ್ಲಾ ಫೋನ್ ಹಂಗಾರ? ಹ್ಞೂ ರೀ ಕಟ್ ಮಾಡ್ತೀನಿ ನೋಡ್ರಿ ಫೋನ್. ಕಟ್ ಮಾಡಿಲ್ಲನ್ರಿ ವೈನಿ ಅಕ್ಕ ಫೋನ್? ಹ್ಞೂ ಫೋನ್ ಇಟ್ಟು ನೋಡು. ಮಾತಾಡ್ತಿದ್ದೇನೆ ಸರೋಜ? ಇಲ್ಲ ವೈನಿ ಮಾತಾಡಿದ್ನ ಹಂಗೆ ಕೇಳಿ ನಾನು. ಅಯ್ಯೋ ಒಲಿ ಮೇಲೆ ಹಾಲು ಹಚ್ಚಿಟ್ಟು ಬಂದೆ. ಎಲ್ಲಿ ಉಕ್ಕಿದ್ವ ಏನೋ ಯವ್ವ. ಸರೋಜ ಮತ್ತು ಕಿ ಕುಸ್ಮಾನ ಹೇಳಿಲ್ಲ ಇರು ಹೋಗಿ ಅಂತ. ಏನು ಮಾಡ್ತೀವಿ ಹೊಳಮಳ ಈಗ ನಡು ಇನ್ನು ಹೊಲ್ದಾಗ ಸುಗ್ಗಿ ಬರ್ಜರಿ ಚಲೋ ಆತಂದ್ರೆ ಬರೋಕ್ಕಾಗಂಗಿಲ್ಲ ಏನಿಲ್ಲ. ಏನು ತಗೋ ಅಪ್ಪನು ಸಾಲಿಗೆ ಹೊಕ್ಕಣಂತ ಏನು ನೆನ್ಸಿಲ್ಲಂತ. ಇರು ನೀನು ಮತ್ತು ನಿಮ್ಮಣ್ಣನು ಇರು ಅಂತ ಅನ್ನಕತ್ತಾರ ನೋಡು. ಹೆಂಗೆ ಮಾಡ್ತೀವ ಮತ್ತು ಇದ್ದು ಹೋಗಿ ಅಂತ ತಗೋ. ಏನು 2 ದಿನ ಬಂದ್ರೆ ಏನು ಇದಾತನ. ಇರು ನಾವು ನಿಮ್ಮ ಅತ್ತೇರಿ ಫೋನ್ ಹಚ್ಚಿ ಹೇಳ್ತೀವಿ. ಹಂಗಲ್ವ ನೀ ಅಕ್ಕನ ಮುಂದೇನ ಬಾ ಅಂತಂದು ಹೇಳ್ಬಿಡ್ತೆ ತಗೋ. ಫೋನ್ ಹಚ್ಚಿ ಕೊಡಿ ಇಲ್ಲಿ. ಮತ್ತು ನಿನಗೂ ಕೆಲಸ ಭಾಳ ಆಕತಿ ಅಂತೇನೋ ಅಂದ್ರಂತ ಕುಸ್ಮಕ್ಕನ ಮುಂದೆ. ಹೌದನು? ಮತ್ತು ಕುಸ್ಮ ಏನಂದ್ಲಂತ? ಕುಸ್ಮ ಅಕ್ಕನು ಅಲ್ರಿ ಅತ್ಯಾರ ನನ್ನ ಸಂಬಂಧ ಆಕಿ ಪಾಪ ಊರಿಗೆ ಹೋಗೋದು ಬಿಟ್ಕೊಂತ ನಾನು ಕಳ್ಸಿದ್ಲು ರೀ. ಮತ್ತು ನಾ ಬಂದ ಮ್ಯಾಗ ಏನಕ್ಕೆ ಹೋಗ್ಬೇಕನ್ನೋ ಸಾಲೆ ಚಲೋ ಆತು. ಇದ್ದು ಬರೋಲ್ಲಕ್ಕೆ ಬಿಡ್ರಿ. ಇನ್ನು ಸುಗ್ಗಿ ಕಳೆಯೋದು ಚಲೋ ಆದಾಗ ಇನ್ನು ಹೊಲ್ದಂಗೆ ಕೆಲಸ ಚಲೋ ಆಕತ್ತೆ. ಅವಾಗ ಹೋಗ್ತೀವಿ ನಾವು ಹೊಲಕ್ಕದು. ಈಗೇನೈತೆ ರೀ ಮನ್ಯಾಗ ಇರ್ತೇನೆ ನಾನು. ಬುತ್ತಿ ಅದು ಮಾಡಿ ಕಟ್ಟೋದಷ್ಟೇ ಅಲ್ರಿ ಗಂಡು ಮಕ್ಳಿಗೆ ಹೊಲಕ್ಕೆ. ಏನು ಹುಡುಗರು ತಿನ್ನೋದ್ರ ಜೊತೆ ಏನಾರ ಮಾಡಿ ತಿಂತಿರ್ತಾವೆ ಆಡ್ಸಿರ್ತಾವೆ. ಅದಕ್ಕೇನು ರೀ ಯಾಕೆ ಬಾ ಅಂತೀರಿ. ಇನ್ನೂ 15 ದಿನ ಇದ್ದು ಬರೋಲ್ಲ ಕಾಳ ಅಂತೇನೋ ಅಂದ ಬೈನಿ ಅತ್ಯಾರ ಮುಂದೆ. ಹಂಗಾರ ಬಿಡ ಇರು ನಾವೆಲ್ಲ ಹೇಳ್ತೀವಾಳ. ನಿಮ್ಮ ಅನ್ನಾರ ಸಂಜೆ ಮುಂದೆ ಬರಲಿ. ಇದು ನಿಮ್ಮ ಅತ್ತೆಯರಿಗೆ ಫೋನ್ ಹಚ್ಚಿ ಮಾತಾಡ್ತೀವಾಳ. ನಾವು ಕಳಿಸ್ತೀವಿ ತೋರಿ ನಾವು ಬಂದು. ಮತ್ತು ಇನ್ನೂ ಭಾಳ ದಿನ ಬಂದಿಲ್ಲ ಅಂತ ಹೇಳ್ತೀವಾಳ. ಅವ್ರೇನು ಅನ್ನಂಗಿಲ್ಲ ಪಾಪ. ಹಂಗೂ ಎಲ್ಲ ಇರು ಮನಸ್ಸು ಐದು ಬಿಡವೈನಿ. ಇದೊಂದು ಹೊಲಸು ರಾಡ್ ಎದ್ದತ್ತಲ್ಲ ನಮ್ಮ ಮನ್ಯಾಗ. ಏನೇವ ತಲೆ ಬ್ಯಾಸರ ಆಗ್ಬಿಟ್ಟತ್ ನೋಡುವ ವೈನಿ. ಸಾಕಾಗಿ ಹೋಗೈತೆ ನನಗೆ. ಏನು ಅಲ್ಲೊಂಥರ ಹೋದ್ರು ಒಂಥರ ಇಲ್ಲೊಂಥರ. ಇಲ್ಲಿದ್ರೂ ಒಟ್ಟು ಆರಾಮ ಅನಿಸುತ್ತೆ. ಅಲ್ಲಿ ಹೋಗುತ್ತಲೇನೋ ಒಂಥರ ಚಿಂತೆದಂಗೆ ಆಗ್ಬಿಡ್ತೈತೆ. ಅವು ಇರೋದಕ್ಕೆ ಅವ್ರು ಮಾಡೋದಕ್ಕೆ. ಯಾವಾಗಾರ ಎಲ್ಲರಂಗೆ ಚಂದಾಗ ಹೋಗೋದು ಬರೋದು ಮಾಡ್ತೀನಿ ಅಂತ ಅವ್ರ ಮನೆಗೆ ಚೇತವಾವೈನಿ. ನಂಗೆ ಚಿಂತಿಲ್ದಂಗೆ ಇರಂಗೆ ಒಟ್ಟು ಇಡೋದಿಲ್ಲ ನೋಡು ಮಂಜುಳಾವೈನಿ. ಒಂಥರ ಏನಾರ ಬಂದು ಸರ್ತಿಕೊಂಬ ಒಂದು ಏನಾರ ಅವ್ನು ಚಿಂತೆ ಇರತೈತೆ ನೋಡು.
ಮನ್ಸಿಗೆ ಚಿಂತೆ ಹಾಕುವರು ಮನ್ಸಿಗೆ ನೋವು ಮಾಡೋರು ಇರ್ತಾರೆ, ಎಲ್ಲ ಕಡೆ ಇರ್ತಾರೆ, ಇರಂಗಿಲ್ಲ ಅಂತಲ್ಲ. ಅದಕ್ಕೆ ನಾವು ಎದೆಗೊಟ್ಟು ನಿಂತು ಧೈರ್ಯದಿಂದ ಇರ್ಬೇಕಷ್ಟ. ಎಲ್ಲಿ ಇರಂಗಿಲ್ಲ ಹೇಳಿ ಕಿರಿಕಿರಿ ಮಂದಿ ಎಲ್ಲ ಕಡೆ ಇರ್ತಾರೆ. ನಾವು ಈಗ ದೇವ್ರ ದಯಲಿದ್ದ ಇರ್ತೇವಪ್ಪ ಅಂತಂದ್ರೆ ಬಿಡಂಗಿಲ್ಲ. ಸುಳ್ಳೊಂದು ಸೊಟ್ಟೊಂದು ಹಂಗೆ ನಮ್ಮೆಲ್ಲ ಅಪವಾದ ಕೊಡುವರು ಇರ್ತಾರೆ. ಏನಂದಿ? ಈಗ ನಾವು ಅವ್ರಿಗೆ ಎಷ್ಟೋ ಒಳ್ಳೇದು ಮಾಡಕ್ಕೆ ಹೋದ್ರೂ ಏನೋ ಮಾಡ್ತಾರೆ ಹೇಳ, ಮುಂದೆ ನೀನ ಅಂತ ದುಬ್ಬ ಬಡಿದು ಹಿಂದೆ ಮತ್ತೆ ನಮ್ಗೆ ಆಡ್ಕೊಂತಿರ್ತಾವ ಮನೆ ಮಂದಿನ. ಒಟ್ಟ ತಲೆ ಕಟ್ಕೋಕೆ ಹೋಗ್ಬಿಡ್ದು ನೋಡುವ. ಇದೊಂದು ಒಂದು ನೆನಪಿಟ್ಕೊಂಡು ನೀನು ಎಲ್ಲಿ ಹೋದ್ರೂ ಇಂಥ ಮಂದಿ ಇರ್ತಾರೆ ನೋಡು, ಅಷ್ಟೇ ತಲೆ ಕಟ್ಕೋಕೆ ಹೋಗ್ಬಾರ್ದು. ಆದರೂ ಏನೋ ಬಿಡಾವಯ್ನಿ, ನಿಮ್ಮಷ್ಟು ಧೈರ್ಯ ನನಗೆ ಇಲ್ಲಿ ಬಿಡ್ರಿ. ಎಷ್ಟು ನೀವು ಧೈರ್ಯ ಹೇಳ್ತೀರಿ, ನೀವು ಧೈರ್ಯ ಹೇಳೋದಕ್ಕೆ ನಾವು ಬೇಕಾದಂಗೆ ಧೈರ್ಯದಿಂದ ಇರ್ಬೇಕು. ಏನು ರೀ ಅವ್ರ ಮನೆಗೆ ಅಲ್ಲಿ ಚಿಕ್ಕಡೆ ಮನೆಗೆ ಹೋಗುತ್ತೆ ಒಂಥರ ಆಕತಿ. ಮೊನ್ನೆ ಹೋದಾಗ ಮಾತಾಡ್ಸ್ಲಿಲ್ಲ ರೀ, ಸುಮ್ಮನೆ ಅದಾವಯ್ನಿ ಮಂಜುಳವಯ್ನಿ. ಇವತ್ತು ಹಂಗೆ ಇರು ಉಣ್ಣ ತಿನ್ನ ಇದು ಅಂತಂದು ಹಂಗೆ ಹಿಂಗೆ ಅಂತೇಳಿ ಮಾತಾಡಿದ್ರಿ. ಇವ್ರು ಹೆಂಗೆ ಏನಂತ ಇವ್ರ ಮನಸ್ಸನ್ನ ಅರ್ಥ ಆಗೋಲ್ರಿ ಒಟ್ಟ ನನಗೆ. ಹಾಕಿದ ಮನಸ್ಸು ಅರ್ಥ ಮಾಡ್ಕೊಳ್ಳೋದಾಗೋದಿಲ್ಲವ. ಏನಂದ ನಾ ಲಗ್ನ ಗಂಡನ ಮನೆಗೆ ಬಂದೇನಿ ಮನಸ್ಸಿನಾಗ ಒಂದು ಆಲೋಚನೆ ಇದ್ರೆ ಹೊರಗೆ ಒಂಥರ ಬಾಯಲ್ಲಿ ಮಾತಾಡ್ತಿರ್ತಾರೆ ಅವ್ರು. ಅವ್ರಂಗೆ ನಮಗೆ ಬರೋದಿಲ್ಲವ. ದೇವ್ರ ಸರಿ ಇದ್ದು ಬಿಡ್ತೇನೆ ನಾನು, ಎಲ್ಲ ದೇವ್ರ ಪದಕ್ಕೆ ಹಾಕ್ಬಿಡೋದು ನೀನಪ್ಪ ತಂದೆ ಅಂತೇಳಿ. ನಾವು ಮೋಸ ಮಾಡೋಂಗಿಲ್ಲ ಯಾರಿಗೂ. ಮನಸ್ಸಲ್ಲೇ ಶುದ್ಧದೇವಿಲ್ಲ, ಮುಗೀತು. ನಮ್ಮ ಮುಂದೆ ಬೇಕಾದಂಗೆ ಅವರು ಇದನ್ನು ಮಾಡಲಿ, ನಮಗೆ ಮನಸ್ಸಿನ ನೋವು ಮಾಡಲಿ, ಬೇಕಾದಂಗೆ ಅನ್ಲಿ. ಇದೊಂದು ಬದುಕಿನ ಪಾಠ ಅಂತ ತಿಳ್ಕೊಬೇಕಷ್ಟ. ನಾವು ಎಲ್ಲೋದ್ರಿಂತ ಮನುಷ್ಯಾಗ ಪಾಠ ಕಲಿಸೋ ಜನ ಕೆಟ್ಟ ಜನ ಇರ್ತಾರೆ. ಎದಕ್ಕದೆ ದೇವ್ರಿಂತ ಕಷ್ಟ ಎದಕ್ಕೆ ಕೊಡ್ತಾನೆ ಹೇಳಿ, ನಮ್ಗೆ ಗಟ್ಟಿ ಮಾಡಕ್ಕೆ ಕೊಡ್ತಿರ್ತಾನೆ. ಅದಷ್ಟು ನಾವು ಯೋಚನೆ ಮಾಡ್ಕೊಂಡು ಇರ್ಬೇಕಷ್ಟ, ಭಾಳ ತಲೆ ಕಟ್ಕೋಬಾರ್ದು. ಕಮಲಕ್ಕರ್ ಏನು ಮಾಡಕತ್ತಿದ್ರು ವೈನಿ? ಅವರು ಜೋಳ ಗೋಧಿ ಹಸನ್ ಮಾಡಕತ್ತಾರವ. ನೀನೇನು ಗೋಧಿ ಹಸನ್ ಮಾಡಿದ್ರಂತ. ಇವತ್ತು ಜೋಳ ಅದು ಒಬ್ರು ಸಾಣ್ಸಾಕತ್ತಿದ್ರು, ಒಬ್ರು ಹಳ್ಳಾತದು ಕೇರೋದು ಮಾಡಕತ್ತಿದ್ರು. ಅವರು ಖಾಲಿ ಇಲ್ಲಿ ನೋಡು, ಏನಾರ ಅಕ್ಕ ತಂಗಿ ಒಟ್ಟು ಹೊಲ್ದಾಗ ಕೆಲಸ ಇರ್ಲಿಕ್ಕಂದ್ರೆ ಮಂದಿನೂ ಭಾಳ ಕರ. ಅವ್ರ ಪಾಪ ಪುರ್ಸತ್ತಿಲ್ದಂಗೆ ಕೆಲಸ ಇಲ್ಲತಂದ್ರೆ ಕಮಲಕ್ಕೆ ಬಂದು ಹೊಕ್ಕಾಳ. ಮುಂಜಾನೆ ಬೆಟ್ಟ ಅಲ್ಲಿಕಂದ್ರೆ ಸಂಜೆಗೆ ಏನು ಮಾಡಕತ್ತೀವ ಅಂತಂದು ಬಂದು ಮಾತಾಡ್ಸಾರ ಹೊಕ್ಕ. ಅದಕ್ಕೆ ಆಕಿ ಬರಲಿಲ್ಲ ಕಮಲಕ್ಕ. ಅದಕ್ಕೆ ಹೋಗ್ಯಾರ, ಬಂದ್ರೆ ತಡಿ ಅಕ್ಕ ಹಾದೇ ಇಲ್ಲಿ ಮನೆ ಕಡೆ ಅಂತೇ ಬೆಟ್ಟ ಬಂದೆ ಹೋಗಿ. ಅದಕ್ಕೆ ಕಮಲಕ್ಕರ ನೀನಿಲ್ಲಿದ್ದ ಬಂದಿರಿ ಬಿಡ್ರಿ ಮನೆ ಕಡೆ ಇಲ್ಲ ತಂದ್ರೆ ಬಂದು ಬೆಟ್ಟಾಗಿ ಹೋಗಿದ್ರು ಅವ್ರ ಪಾಪ. ಅವ್ರ ಮನೆಗೆ ಹೋಗ್ಬೇಕು ಅನ್ನಕತ್ತೇನಿ. ಬರೀ ಇದ ಮನೆ ರಗಳಿನ ಆಗೈತೆ ನೋಡಿ, ಹೋಗೋದಾಗೋದು ನೋಡ್ರಿ ಒಟ್ಟೆ. ಸರ್ತಿಗೊಮ್ಮೆ ಕಮಲಕ್ಕರ ಅತ್ತಿಯರು ಕೇಳೇಕೇಳ್ತಾರ, ಸರೋಜ ಅದಾಡನವ ಇದ್ರು ಕರ್ಕೊಂಬಾ, ನಾನು ಕಾಲು ನೋವಾಗ್ಯಾವು ಬರ್ಬೇಕಂದ್ರೆ ಬಾ ಅಂದು ಹೋಗಂತ ಭಾಳ ದಿನ ಆತು ಬೆಟ್ಟಿನ ಆಗಿಲ್ಲ ಅನ್ನಕತ್ತಾರ ನೋಡೋರು. ಹೌದನ್ರಿ? ಪಾಪ ಹೌದ್ರಿ, ಕೇಳ್ತಾರ ಚಿಗವ್ರು. ತಡ್ರಿ ಹಂಗಾರ ಹೋಗಿ ಬಂದ್ಬಿಡೋಣನ್ರಿ ಈಗ ಬ್ಯಾ ಬಿಡು. ಅವರು ಕೆಲಸ ಅದು ಮಾಡಕತ್ತಾರ, ಸಂಜೆ ಮಾಡಿ ಹೋಗ್ಬರೋಣಂತ. ನಮ್ಮದು ಮನೆ ಕೆಲಸ ಅದು ಮುಗಿಸ್ಕೊಂಡು ಸಂಜೆ ಮಾಡಿ ಬಾಕಲ್ ನೀರು ಹಾಕಿ ದೀಪ ಹಚ್ಚಿ ಚಾ ಕೊಡೋದು ಹೋಗ್ಬಿಟ್ವಿ ಅಂದ್ರೆ ಅವ್ರು ಕುಂತಾರ ಬರಕ್ಕೆ ಬರ್ತದೆ. ಈಗ ಹೋದ್ವಿ ಅಂದ್ರೆ ಮತ್ತೆ ಊಟದ ಹೊತ್ತಿಗೆ ಕುಂದ್ರದಾಕತ್ತೆ, ಮತ್ತು ಅವರು ಉಣ್ಣತಾನ ಬಿಡೋದಿಲ್ಲ ಪಾಪ. ಮತ್ತೆ ಬ್ಯಾ ಬಿಡು, ಸಂಜೆ ಮಾಡಿ ಹೋಗೋಣಂತ. ಹೌದಿಲ್ಲ? ಹ್ಞೂ ರೀ ವೈನ್ ಅಷ್ಟು ಮಾಡೋಣಂತವ್ರಿ. ಹಂಗಾರ ಪಾಪ ಮನೇಲಿದ್ದ ನೀರಾ ಕರದ್ರಿ, ಕಮಲಾ ಕರದ್ರೆ ಮತ್ತು ಮಣ್ಣು ಲಕ್ಷ್ಮಿ ಪುಟ್ಟಿನ ಕರ್ಕೊಂಡು ಹೋಗಿದ್ನಲ್ರಿ ಇವತ್ತು. ನಮ್ಮ ಮನೆ ಜಗಳ ಆಗೈತೆ ಅಂತೇಳಿ ಒಳಗೆ ಕರ್ಕೊಂಬರಕ್ಕೆ ಹೋದಾಗ ಅಕ್ಕಿ ಸತಿ ಒಳಗೆ ಹೋಗ್ಲಿಲ್ಲ ಬಿಡ್ರಿ. ನಮ್ಮ ಮಣ್ಣು ಕಮಲಾಕರ ಮನೆ ತನ ಹೊರಗೆ ಕುಂತಿದ್ರಲ್ರಿ, ಮಾತಾಡ್ಸಿನಿ ಒಳಗೆ ಹೋಗ್ಲಿಲ್ಲ ನಾನು. ಅವ್ರು ಚಿಗೋರ ಮಲ್ಕೊಂಡಾರನೇ ಬಿಡ ಅಂತ ಅವ್ರ ಮನೆ ಮುಂದೆ ಕುಂತು ಬಂದೇನೆ. ಎಷ್ಟೊತ್ತನ ಒಳಗೆ ಹೋಗ್ಲಿಲ್ಲ ನಾನು. ಏನು ಕೆಲಸ ಅದು ಮಾಡ್ತಿರ್ತಾರೆ ಬಿಡ ಅಂತ ಹಂಗೆ ಇವ್ರಾಗ ಕುಂತಿದ್ರು ಹೊರಗೆ ಇಬ್ರು, ನೀಲಾಕ ಮತ್ತು ಕಮಲಾಕರ್ ಕುಂತಿದ್ರೆ ಅಷ್ಟ ಮಾತಾಡಿಸಿ ಆಚೆ ಕಡೆ ಮನೆಗೆ ಹೋದೆ. ನಾನು ಮತ್ತೆ ಹೊಲಕ್ಕೆ ಹೋಗಿದೆ ಅಂತಡ್ರಿ ಅಂತೆ ಅವಸರಲಿ ನಾನು ಒಂದಿಷ್ಟಂಗ ಕುಂತು ಆ ಕಡೆ ಮನೆಗೆ ಹೋದೆ. ಅದಕ್ಕೆ ಹೋಗೋದಾಗಿಲ್ಲ ತಡ್ರಿ, ಹೋಗಿ ಮಾತಾಡ್ಸಿ ಬರೋಣಂತ ಚಿಗವರ್ನ ಅದು. ಹ್ಞೂ ಆತ ಹೋಗಿ ಬರೋಣಂತ. ಹಂಗಾರ ಬಿ ಅದು ಹೊರಗೆ ಗಳಕ್ಕೆ ಹಾಕಿದ್ರಲ್ಲ ತಂದು ಇಲ್ಲಿ ಒಳಗೆ ಹಾಕೋಣನ್ರಿ ಗಳಕ್ಕೆ. ಇಲ್ಲಿ ತಡೆಯವ, ಏನು ಮಳೆ ಇಲ್ಲ, ಮಳೆ ಹನಿ ಇಲ್ಲ, ಏನಿಲ್ಲ, ಅಷ್ಟ ಗಾಳಿಗೆ ಹಾರ್ಕೊಂತ ತಡೆಯವ. ಬ್ಯಾಡ ಒಳಗೆ ತಂದು ಹಾಕಿದಂದ್ರೆ ಮೂಸ ಆಗ್ಬಿಡ್ತಾವ್ರಿ ಬಿ, ದೌಡ ಆರಂಗಿಲ್ಲ, ಏನಿಲ್ಲ. ಬ್ಯಾಡ ತಡೆಯಲ್ಲ ಬಕಲ್ದಾಗ ಇರುವಲ್ಲಕ್ಕೆ. ಏನು ಮಳೆ ಬಂದಿದ್ದು ಗೊತ್ತಾಗತ್ತಿಲ್ಲ, ಬಕಲ್ದಾಗ ಇದ್ದ ಇರ್ತೇವೆ. ಹಂಗೇನು ಪಳ ಮಳೆ ಬಂತಂದ್ರೆ ಇದನ್ನ ಇಲ್ಲೇ ಹಗ್ಗಕ್ಕೆ ಹಾಕಕ್ಕೆ ಬರ್ತೈತಿ. ಹ್ಞೂ ಏನಿ ಆತು ಹಂಗಾರ. ಹೋಯ್ನಿ ಅವ ಮೆಣಸಿನ್ಕಾಯಿ ನೆನೆಸಿಟ್ಟಿದ್ರಲ್ಲ ಖಾರಕ್ಕನ್ರಿ? ಮೆಣಸಿನ್ಕಾಯಿನವ? ಹ್ಞೂ ಏನಿ ಹೂನೇವ ಕಲ್ಲನ್ ಕಾರ್ಬೇಕಂತ ಮಣ್ಣಗೆ ಮುಂಚೆನೇ ಹೇಳೋದು. ನಿನ್ನೆ ಹೇಳಿದ್ರು ಅವ್ರು. ನಾನು ನೆನೆ ಹಾಕಕ್ಕೆ ಬೇಸರ ಮಾಡ್ಕೊಂಡು ಎಲ್ಲಿ ಬಿಡು ಮುಂಜಾನೆ ಗದ್ಲಿರ್ತೈತಿ, ನೀರು ನಳ ಒಂದು ಬಂದಿರ್ತಾವೆ, ನೀರು ತುಂಬೋದು, ಅದು ಖಾರ ಇದೆಲ್ಲ ಅರ್ಕೋತ ಕುಂದಿರೋದು ಬಿಡು ಬ್ಯಾಡ ಅಂತೇಳಿ ಮುಂಜಾನೆ ಬೈದು ಹೋಗ್ಯಾರ. ಹೇಳಿದ ಮಣ್ಣಿ ಸುಟ್ಟಾತ ಖಾರ ಹರಿ ಅಂತ ಹೇಳಕತ್ತು. ಖಾರ ಹರಿವಲ್ಲಿ ಅಂತಂದು ಅದಕ್ಕೆ ಮುಂಜಾನೆ ನೆನೆ ಹಾಕೇನಿ. ಸಂಜೆ ಮಾಡಿ ಬಿಸಿ ರೊಟ್ಟಿ ಅದು ಏನಾರು ಒಂಥರ ಪಲ್ಯ ಮಾಡಿ ಖಾರ ಹರಿತೇನೆ. ಅದನ್ನು ಊಟ ಅದು ಮಾಡಕ್ಕೆ ಬರ್ತೈತೆ, ಅನ್ನ ಸಾರು ಅದು ಮಾಡ್ಕೊಂಡು. ಹೌದಿಲ್ಲ? ಹೌದ್ರಿ, ಅನ್ನ ಜೀವದನ್ರಿ. ಖಾರ ಎಣ್ಣೆ ರೊಟ್ಟಿ ಇದು ಬಿಟ್ರೆ ಪಲ್ಯ ಸತಿ ಬಿಡಂಗಿಲ್ಲ, ಅನ್ನ ಅಷ್ಟು ಜೀವ್ರಿ. ಮೇವ ದಿನ ಖಾರ ಬೇಕು ನೋಡು. ಎಂಥ ಡಿಸೆಂಟ್ರಿ ಹತ್ತಿದ್ರು ಒಂದು ಸಾಪ್ ಅಂತೀನಿ ಅಂತ ಹೇಳ್ತಾರಿಲ್ಲ ಡಾಕ್ಟ್ರ್. ಹ್ಞೂ ಇಲ್ಲ, ಒಂದಿನ ಸಾಪ್ ಅಂತಿದ್ದ. ಏನಿದು ಊಟ ಹೋಗೋದಿಲ್ಲ ಸರಿ ನನಗೆ ಅಂದವ್ರ. ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಎಣ್ಣೆ ಇದು ಎಣ್ಣೆರಿಲ್ಲ ತಂದ್ರೆ ತುಪ್ಪ ಖಾರ ಹಚ್ಕೊಂಡು ತಿಂದು ಎದ್ದು ಬಿಡ್ತಾರೆ. ಈಗ ಮಜ್ಜಿಗೆ ಕಡ್ದಾಗಂಕರ ಬೆಣ್ಣೆ ಇತ್ತಂದ್ರೆ ಎರಡು ಹೊಟ್ಟೆ ನೋಡಿ ಮಣ್ಣಗೆ ಬಿಸಿ ಬಿಸಿ ರೊಟ್ಟಿ ಬೆಣ್ಣೆ ಖಾರ ತಿಂದು ಎದ್ದು ಬಿಡ್ತಾರೆ ಅವ್ರು. ಏನು ಅದ ಇದು ಅನ್ನೋದಿಲ್ಲ. ಅಕ್ಕಿ ನಾಷ್ಟ ಮಾಡಿದ್ದಿಲ್ವಾ? ನಾವು ಹೋಗು ಮುಂದೆ ನಾಷ್ಟ ಮಾಡ್ಸಾಕತ್ತಿದ್ದಿ, ತಿನ್ಲ ನೀ ಇಲ್ಲ ಪುಟ್ಟಿ? ಏನು ಕಾಡಿಸ್ತಾ ಬಿಡ್ರಿ. ಮತ್ತು ಹೊರಗೆ ಅಲ್ಲೇ ಕಟ್ಟಿ ಮೇಲೆ ಕುಂದ್ರಿಸಿ ರಂಬಿಸಿ ಮತ್ತು ನಾಷ್ಟ ಅದು ಮಾಡಿಸಿದೆ. ಆಡಕತ್ತಾವ್ರಿ ಇಲ್ಲೇ ಬಾಕಲ್ದಾಗ. ಆಡೋಲಕ್ಕೆ ಬಿಡು, ಆಕಿಗೂ ಬೇಸರಕತ್ತೆ. ಅವನು ಸಂಚಾನ ಸಾಲಿಗೆ ಹೋಗ್ತಾನ, ಬಂದ್ಮ್ಯಾ ಮತ್ತು ಸಾಯಂಕಾಲ ತೊಗೊಂಡೆ ಎಲ್ಲ ಆಡಕ್ಕೆ ಹೋಗತಿ. ಆಕಿ ಜೊತೆ ಇರೋದಿಲ್ಲ ಏನಿಲ್ಲ. ಮತ್ತು ಅವರು ಓಡಾಡ್ತಿರ್ತಾರೆ ಅಲ್ರಿ ಕೆಡೆ ಗಿಡಿಯಾರ ಅಂತ ಹೇಳಿ ನಾ ಇಲ್ಲೇ ಬಾಕಲ್ದಾಗ ಆಡಸಂತೀನಿ.
ಇರಲಿ ಆಡೋಲಕ್ಕ ಇಲ್ಲೇ ಮತ್ತೆ ಒಳಗೆ ಕುಂತ್ಕೊಂತ ಅಕ್ಕಿಗೂ ಬೇಸರ. ಹ್ಞೂ ರೀ ವೈನಿ ಅಲ್ಲಿದ್ರೆ ಅವ್ರ ಅಕ್ಕನ ಜೊತೆ ಆಟ ಆಡ್ತಾಳ ರೀ, ಇಲ್ಲಿ ಬೇಸರ ಆಗೈತೆ ಅಕ್ಕಿಗೆ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಫ್ರೆಂಡ್ಸ್. ನಿನ್ನೆ ಕತೆ ಹಾಕೋಕ್ಕಾಗಲಿಲ್ಲ ರೀ, ದಯವಿಟ್ಟು ಕ್ಷಮೆ ಇರಲಿ ರೀ. ನನಗೆ ಸ್ವಲ್ಪ ಕಾಲು ಆರಾಮಿಲ್ಲ ಅಂತ ನೋವಾಗೈತೆ ಅಂತ ಹೇಳಿದ್ದೆ ಅಲ್ರಿ, ಹಾಗಾಗಿ ನನಗೆ ನಿನ್ನೆ ಅದು ಸ್ವಲ್ಪ ಭಾಳ ಪೇನ್ ಆಗಿತ್ತು ರೀ, ಹಾಗಾಗಿ ನನಗೆ ಕೂತು ವಿಡಿಯೋ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಯಾರೋ ಬೇಜಾರಾಗಕ್ಕೆ ಹೋಗಬೇಡ್ರಿ. ಇವತ್ತಿನ ಕತೆ ಸ್ವಲ್ಪ ಅದು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನಮ್ಮ ಕತೆಗಳನ್ನು ಶೇರ್ ಮಾಡಿ. ನಮ್ಮ ಕತೆಗಳು ಇಷ್ಟ ಆದರೆ ಲೈಕ್ ಕೊಡೋದು ಬರೋಕೆ ಹೋಗ್ಬೇಡ್ರಿ. ಹೈಪ್ ಅಂತ ಆಪ್ಷನ್ ಐತ್ರಿ, ಅಲ್ಲಿ ಪಾಯಿಂಟ್ಸ್ಗಳನ್ನ ಕೊಡ್ಬೋದು ರೀ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀನಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.